ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಮ್ಯ ಮಂಜುನಾಥ್. ಏನಪ್ಪ ಇವತ್ತಿನ ಟಾಪಿಕ್ ಅಂತ ನೋಡ್ತಾ ಇದ್ದೀರಾ. ಎಷ್ಟೊಂದು ಜನಕ್ಕೆ FB-ನಲ್ಲೇ ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದು ಗೊತ್ತಿರಲ್ಲ. ಸೊ ಗೊತ್ತಿದ್ರೂ ಎಷ್ಟು ಫಾಲೋವರ್ಸ್ ಕಂಪ್ಲೀಟ್ ಆಗಬೇಕು, ಅದಾದಮೇಲೆ ನಾವು ಯಾವ ಥರ ಅದನ್ನು ಪ್ರೊಸೀಜರ್ ಫಾಲೋ ಮಾಡಬೇಕು ಮತ್ತು ಏನೇನು ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ ಅನ್ನೋದು ಗೊತ್ತಿರಲ್ಲ. ಎಲ್ಲರೂ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಆದಮೇಲೆ ನಾವು ಏನಪ್ಪ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ. ಸೊ ಇದರಲ್ಲಿ ಆ ಥರ ಏನಿಲ್ಲ. ಯೂಟ್ಯೂಬಲ್ಲಿ ನಾವೇ ಅಪ್ಲೈ ಮಾಡಬೇಕು ಮಾನಿಟೈಸೇಷನ್ಗೆ, ಅದಾದಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಬಟ್ FB-ನಲ್ಲಿ ಹಾಗೇನಿಲ್ಲ. ನಾವು 5000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆದ ತಕ್ಷಣ ಅಲ್ಲೇ ಸೆಟಪ್ ಪೇಔಟ್ಸ್ ಅಂತ ಅಂದ್ಬಿಟ್ಟು ಒಂದು ಸ್ಕ್ರೀನ್ ಮೇಲೆ ಆಪ್ಷನ್ ಬರುತ್ತೆ. ಆ ಆಪ್ಷನ್ ತುಂಬ ಜನಕ್ಕೆ ಗೊತ್ತಿರಲ್ಲ ಕೂಡ. ಏನೋ ಪೇಮೆಂಟ್ ಡೈರೆಕ್ಟ್ ಕ್ರೆಡಿಟ್ ಆಗುತ್ತೆ ಅನ್ನೋ ಥರನೋ, ಅಥವಾ ತುಂಬ ಜನಕ್ಕೆ ಯಾವ ಥರ ಸೆಟಪ್ ಮಾಡ್ಕೊಳ್ಳೋದು ಪೇಔಟ್ಸ್ ಅಂತ ಅಂದ್ಬಿಟ್ಟು ಗೊತ್ತಿಲ್ಲದೇ ಹಾಗೆ ಅಕೌಂಟಲ್ಲಿ ನಿಮ್ಮ ವೀಡಿಯೋಸ್ ಅದು ಇದು ಹಾಕ್ತಾ ಇರ್ತೀರ. ಮತ್ತು ಎಷ್ಟೊಂದು ಜನ ಹೇಳ್ತಾರೆ ಫೋನಲ್ಲಿ ಅದೆಲ್ಲ ಸೆಟ್ಟಿಂಗ್ಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಅದು ನಿಜವಾಗ್ಲೂ ಸುಳ್ಳು. ಫೋನಲ್ಲೇ ಯೂಟ್ಯೂಬ್ದು ಸೆಟ್ಟಿಂಗ್ಸ್ ಮಾಡ್ಕೊಬೋದು. ನೆಕ್ಸ್ಟ್ ನಾವು FB ಎಲ್ಲ ಪ್ಲಾಟ್ಫಾರ್ಮ್ದು ನಾವು ಫೋನಲ್ಲೇ ಸೆಟ್ಟಿಂಗ್ಸ್ ಮಾಡ್ಕೊಬೋದು. ಹೇಗೆ ಅಂತ ಅಂದ್ಬಿಟ್ಟು ಇನ್ನೂ ನೀವು ಡೌಟಲ್ಲಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಾನು ಮಾಡಿದ ತಪ್ಪು ಹಾಗೇ ಇಷ್ಟು ದಿನ ನನಗೆ ಪೇಔಟ್ಸ್ ನಾನು ಸೆಟಪ್ ಮಾಡ್ದೇನೆ ಅರ್ನಿಂಗ್ ಸ್ಟಾರ್ಟ್ ಆಗಿದ್ರೂ ಅರ್ನಿಂಗ್ಸ್ ಎಕ್ಸ್ಪೈರ್ಡ್ ಅಂತ ತೋರಿಸ್ತಾ ಇತ್ತು. ಬಟ್ ಆದ್ರೂ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೋಡೋಕ್ಕೇನು ಹೋಗಿರಲಿಲ್ಲ. ಬಟ್ ಏನಿದು FB-ನಲ್ಲಿ ವೀಡಿಯೋ ಹಾಕ್ತಿದ್ದೀರೋ ಪೇಔಟ್ಸ್ ಪೆಂಡಿಂಗ್ ಇಟ್ಟಿದ್ದೀನಿ, ಬಟ್ ಅರ್ನಿಂಗ್ಸ್ ಏನೋ ಆಗ್ತಾನೆ ಇಲ್ವಲ್ಲ, ಜಸ್ಟ್ ವೀಡಿಯೋಸ್ ಹಾಕ್ತಾನೆ ಇದ್ದೀನಿ ಅಂದ್ಬಿಟ್ಟು ಅಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ. ನಾನು ಮಾಡಿರೋಂಥ ಮಿಸ್ಟೇಕ್ನ ನೀವು ಕೂಡ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟೊತ್ತಿಗೆ ನನ್ನ ಅರ್ನಿಂಗ್ ಸ್ಟಾರ್ಟಾಗಿ ತುಂಬ ದಿನ ಆಗಬೇಕಾಗಿತ್ತು. ಲೆಕ್ಕದಲ್ಲಿ ಹೋದರೆ ಎಷ್ಟೊಂದು ಪೇಮೆಂಟ್ ಎಕ್ಸ್ಪೈರ್ಡ್ ಅಂದ್ಬಿಟ್ಟು ನನಗೆ ನೋಟಿಫಿಕೇಷನ್ ತೋರಿಸ್ತಾನೆ ಇತ್ತು. ಬಟ್ FB ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ನೋಡೋಣ, ಇನ್ಸ್ಟಾಗ್ರಾಮಲ್ಲಿ ಏನು ಅಪ್ಲೋಡ್ ಮಾಡ್ತೀವಿ ಅದನ್ನೇ ನಾನು FB-ಗೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೆ. ಬಟ್ ಅಂದ್ಕೊಂಡಿರಲಿಲ್ಲ FB-ನಲ್ಲಿ ಇಷ್ಟು ಬೇಗ ಇಷ್ಟೊಂದು ಜನ ಫಾಲೋವರ್ಸ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ 7K ಫಾಲೋವರ್ಸ್ ಆಗಿರೋದಕ್ಕೆ. ಬಿಫೋರ್ ನಾನು ಪ್ರೈವೇಟ್ ಅಕೌಂಟ್ ಇಟ್ಟಿದ್ದಾಗ 351 ಜನ ಫಾಲೋವರ್ಸ್ ಏನೋ ಇದ್ದರು. ಆಮೇಲೆ ಪ್ರೊಫೆಷ್ನಲಿ ಕನ್ವರ್ಟ್ ಮಾಡಿದ್ಮೇಲೆ ಆ ಅಕೌಂಟ್ನ ನನಗೆ 7000 ಫಾಲೋವರ್ಸ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ಒಂದೊಂದ್ಸರಿ ಏನೋ ಒಂಥರ ಮನಸ್ಸಿಗೆ ಬೇಜಾರು ಮಾಡ್ತೀರಾ, ಆ ಥರನೂ ಕಮೆಂಟ್ಗಳು ಬರುತ್ತೆ. ಬಟ್ ಅದಕ್ಕೆಲ್ಲ ನಾನು ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ ಇದುವರೆಗೂ ಭಯ ಪಟ್ಕೊಂಡೆ ಅರ್ಧ ನಮ್ಮ ಪ್ರೊಫೈಲ್ನ ಪ್ರೈವೇಟಾಗಿ ಇಟ್ಕೊಂಡಿದ್ದು. ಅದಾದಮೇಲೆ ನೋಡೋಣ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಅರ್ನಿಂಗ್ ಸ್ಟಾರ್ಟ್ ಆಗ್ತಾ ಇರೋದಲ್ವ ಅಂತ ಅಂದ್ಬಿಟ್ಟು ನಾನು ನಂದೆಲ್ಲ ಯೂಟ್ಯೂಬ್ ಅಕೌಂಟ್ ಆಗಿರ್ಬೋದು, ಮತ್ತು FB ಪೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಎಲ್ಲನೂ ಕೂಡ ನಾನು ಪ್ರೈವೇಟಿಂದ ತೆಗೆದು ಪ್ರೊಫೆಷ್ನಲಿ ಸೆಟಪ್ ಮಾಡ್ಕೊಂಡಿದ್ದಾದಮೇಲೆ ಒಳ್ಳೆ ಎಲ್ಲ ಪೇಜ್ಗಿಂತನೂ ನನಗೆ FB ಪೇಜಲ್ಲೇ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಂತಲೇ ಹೇಳ್ಬೋದು. ಬಟ್ ಅದೊಂದು ಸೆಟಪ್ಪು ಮಾಡ್ಕೊಳ್ಳೋದೇನೆ ನಾನು ಇಷ್ಟು ದಿನ ಬಂದಂಥ ಅರ್ನಿಂಗ್ಸ್ ಎಲ್ಲ ಪೇಮೆಂಟ್ ಫೇಲಿಡ್ ಅಂತಲೇ ಬರ್ತಾಯಿತ್ತು. ಏನಪ್ಪ ಇದು ತಲೆ ಕೆಡಿಸ್ಕೊಂಡಿದೆ, ಹೆಂಗೆ ಇದನ್ನು ಸೆಟಪ್ ಮಾಡೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಿಧಾನವಾಗಿ ನೋಡಿ ಸೆಟಪ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಹೋದಾಗ ಗೊತ್ತಾಯಿತು ನನಗೆ ಯಾವ್ಯಾವ ಥರ ಸೆಟಪ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ನಿಮಗೂ ತಿಳಿಸ್ಕೊಡ್ಬೇಕು. ನೀವು ಯಾರು ಬಿಗಿನರ್ಸ್ ಆಗಿದ್ದರೆ ನೀವು ಯಾರನ್ನು ಈ ಥರ ತಪ್ಪು ಮಾಡಬಾರ್ದು. ಆ ಥರ ಸೆಟಪ್ ಆಪ್ಷನ್ ಬಂದ ತಕ್ಷಣವೇ ನೀವು ಪೇಔಟ್ ಸೆಟಪ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಗೊತ್ತಾಗಲ್ಲ ಸ್ಕಿಪ್ ಮಾಡಿದ್ರೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ಪೇಔಟ್ನ ಹೇಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು FB ಪೇಜಲ್ಲಿ ಅಂತ ಅನ್ನೋದನ್ನ ಕಂಪ್ಲೀಟ್ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಹೋಗ್ಬೋದು. ಇವಾಗ ನನ್ನ ಪೇಜ್ ಓಪನ್ ಮಾಡಿದ್ದೀನಿ. ಆ ಪೇಜ್ ಓಪನ್ ಆದಮೇಲೆ ಇಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಕಾಣಿಸ್ತಾ ಇದೆ ಅನಿಸುತ್ತೆ. ಅಲ್ಲಿ ಓಪನ್ ಮಾಡಾದಮೇಲೆ ನಿಮಗೆ ಇಲ್ಲೇ ಬಂದುಬಿಡುತ್ತೆ. ಬಟ್ ಒಂದ್ಸರಿ ಟ್ರೈ ಮಾಡಿರೋದ್ರಿಂದ ನನಗೆ ಮಾನಿಟೈಸೇಷನ್ ಅನ್ನೋ ಆಪ್ಷನಲ್ಲಿ ಹೋಗಿ ಸೆಟಪ್ ಮಾಡ್ಕೋಬೇಕಾಗಿದೆ. ಬಟ್ ಫ್ರೆಷರ್ಸು ಬಿಗಿನರ್ಸ್ ಯಾರಿದ್ದೀರಾ, ನಿಮಗೆ ಒಂದು 5000 ಫಾಲೋವರ್ಸ್ ಕಂಪ್ಲೀಟ್ ಆದ ತಕ್ಷಣವೇ ನಿಮಗೆ ಅಲ್ಲೇ ಶಾಪ್ ಆಗ್ತಾ ಇರುತ್ತೆ ಮೇಲ್ಗಡೆನೇ ಪೇಔಟ್ ಇನ್ಸೈಟ್ಸ್ ಅಂತ ಅಂದ್ಬಿಟ್ಟು. ಅಲ್ಲಿ ಹೋಗಿ ನೀವು ಪೇಔಟ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಇನ್ಸೈಟ್ಸು ಮತ್ತು ಕಂಟೆಂಟ್ ಎಂಗೇಜ್ಮೆಂಟ್ ಮಾನಿಟೈಸೇಷನ್. ನಾನು ಹೋಗಬೇಕಾಗಿರೋದು ಇವಾಗ ಮಾನಿಟೈಸೇಷನ್ಗೆ. ನೀವಿಲ್ಲಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡಲ್ಲಿ ಬಂದರೆ ನೋಡಿ, ಇಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ನೀವು ಫ್ರೆಷರ್ಸ್ ಆಗಿದ್ದರೆ ನೀವು ಇಲ್ಲೇ ಡೈರೆಕ್ಟ್ ಪೇಔಟ್ ಅನ್ನೋ ಆಪ್ಷನಲ್ಲೇ ಹೋಗ್ಬೋದು. ಬಟ್ ನಾನು ಒಂದು ಸರಿ ಟ್ರೈ ಮಾಡಿರೋದ್ರಿಂದ ನನಗಿಲ್ಲಿ ಮಾನಿಟೈಸೇಷನ್ ಅನ್ನೋದರಲ್ಲಿ ಹೋಗಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ.
ನೋಡ್ಬೋದು ನೀವು ಆಲ್ರೆಡಿ ನನಗೆ ಎಕ್ಸ್ಪೈರ್ಡ್ ಆಗಿರೋದು ಅಮೌಂಟ್, ಅದೇ ಅರ್ನಿಂಗ್ ಸ್ಟಾರ್ಟ್ ಆಗಿ ಎಕ್ಸ್ಪೈರ್ಡ್ ಅಂತಲೇ ತೋರಿಸ್ತಾ ಇದೆ. ಸೊ ನನಗೆ ಇಲ್ಲಿ ಆಪ್ಷನ್ ಕೂಡ ತೋರಿಸ್ತಾ ಇದೆ, ನೀವು ಅದನ್ನು ನೋಡ್ಬೋದು, ಸೆಟಪ್ ಆಪ್ಷನ್ ಅಂತ ಅಂದ್ಬಿಟ್ಟು. ಬನ್ನಿ ನೆಕ್ಸ್ಟ್ ಇವಾಗ ಸೆಟಪ್ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನೀವು ಪೇಔಟ್ನ ಸೆಟ್ ಮಾಡ್ತಿರೋದು ಎಫ್ ಬಿಲಿ ಅಂತ ಅಂದರೆ ಡೈರೆಕ್ಟ್ ನೀವು ಮಾನಿಟೈಸೇಷನ್ ಅನ್ನೋ ಕೆಳಗಡೆ ಆಪ್ಷನ್ ಇರುತ್ತಲ್ಲ, ಪೇಔಟ್ಸು, ಮಾನಿಟೈಸೇಷನ್ನು, ಸಬ್ಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು ನೀವು ಅಲ್ಲಿ ಪೇಔಟ್ಸ್ಗೆ ಹೋಗ್ಬಿಟ್ಟು ಇಸೆಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈಗ ಅಲ್ಲಿ ಸೆಟಪ್ಗೆ ಹೋದ್ಮೇಲೆ ನಿಮಗೆ ಲೀಗಲ್ ಫಸ್ಟ್ ನೇಮು, ಲೀಗಲ್ ಲಾಸ್ಟ್ ನೇಮು ಮತ್ತು ಡೇಟ್ ಆಫ್ ಬರ್ತು, ಕಂಟ್ರಿ ಅಂತ ಕೇಳ್ತಾ ಇದೆ. ಇದೆಲ್ಲ ಕೊಟ್ಕೊಂಡು ಆದಮೇಲೆ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ ಕಂಟ್ರಿ ಮತ್ತು ಬಿಸ್ನೆಸ್ ಟೈಪ್ ಕೇಳುತ್ತೆ. ಕಂಟ್ರಿ ಬಂದು ಇಂಡಿಯಾ ಅಂತಲೇ ಕೊಡಿ, ಬಿಸ್ನೆಸ್ ಟೈಪ್ ಬಂದು ಇಂಡಿವಿಜುವಲ್ ಅಂತಲೇ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅನ್ನೋ ಆಪ್ಷನ್ ಕೊಟ್ಟಾದಮೇಲೆ ನಿಮಗೆ ಲೀಗಲ್ ಮಿಡಲ್ ನೇಮು, ಫಸ್ಟ್ ನೇಮ್, ಲಾಸ್ಟ್ ನೇಮ್ ಕೇಳುತ್ತೆ. ನೀವು ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮಿಗೆ ನಿಮ್ಮ ಐ ಡಿ ಪ್ರೂಫಲ್ಲಿ ಏನಿದೆ ನಂಬರ್, ಇಟ್ ಮೀನ್ಸ್ ಆಧಾರ್ ಆಗಿರ್ಬೋದು ಅಥವಾ ಬೇರೆ ಐ ಡಿ ಪ್ರೂಫಲ್ಲಿ ಏನಿದೆ ಫುಲ್ ನೇಮ್ ಅದನ್ನೇ ಕೊಡಬೇಕಾಗುತ್ತೆ. ಮಿಡಲ್ ನೇಮು ನನ್ನ ಹಸ್ಬೆಂಡ್ ನೇಮ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತು. ಪ್ರೈಮರಿ ಅಡ್ರೆಸ್ ಅಂತ ಬಂದರೆ ನೀವು ಆಧಾರ್ ಪ್ರೂಫಲ್ಲಿ ಏನಿದೆ ಅಡ್ರೆಸ್ ಅದನ್ನೇ ಕೊಡಬೇಕಾಗುತ್ತೆ, ಬೇರೆ ಯಾವ ಅಡ್ರೆಸ್ಸನ್ನು ಕೊಡಬೇಡಿ. ನೆಕ್ಸ್ಟ್ ಸಿಟಿ ಕೇಳುತ್ತೆ, ಸ್ಟೇಟ್ ಕೇಳುತ್ತೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಜಿಪ್ ಆರ್ ಪೋಸ್ಟಲ್ ಕೋಡ್ ಅಂತ ಕೇಳುತ್ತೆ. ಅದು ಏನಿಲ್ಲ, ನಮ್ಮದು ಊರಿಂದು ಕೋಡ್ ಇರುತ್ತಲ್ಲ ಅದು ಅಷ್ಟೇ. ನಾವು ತಲೆ ಕೆಡಿಸ್ಕೊಂಡು ಹುಡ್ಕೊಂಡಿದ್ದಾಯಿತು ಗೂಗಲಲ್ಲಿ. ನೆಕ್ಸ್ಟ್ ಗೊತ್ತಾಯ್ತು ಅದೊಂದು ಕೋಡ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಫೋನ್ ನಂಬರ್ ಕೇಳುತ್ತೆ, ನಮ್ಮ ಇಮೇಲ್ ಐ ಡಿ ಕೇಳುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ಯಾನ್ ನಂಬರ್ ಕೇಳ್ತಾ ಇದೆ. ಪ್ಯಾನ್ ನಂಬರ್ ಬಂದು ಹಾಕಬೇಕಾಗುತ್ತೆ ನಾವು ನೋಡಿ. ಪ್ಯಾನ್ ನಂಬರ್ ಹಾಕಾಯಿತು. ಹಾಕಾದ್ಮೇಲೆ ನಮಗೆ GST ರಿಜಿಸ್ಟ್ರೇಷನ್ ನಂಬರ್ ಇಫ್ ಅಪ್ಲಿಕೇಬಲ್ ಅಂತ ಅಲ್ಲೇ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ನಮ್ಮ ಹತ್ರ GST ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತ ಅಂದರೆ ಏನು ತೊಂದರೆ ಇಲ್ಲ, ನೀವು ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿ ಡೈರೆಕ್ಟ್ ಕ್ಲಿಕ್ ಮಾಡಬಹುದು. ನೆಕ್ಸ್ಟ್ ನಿಮಗೆ ಅಷ್ಟಾದಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲೇ ಆಪ್ಷನ್ ಬರುತ್ತೆ, ಯಾವ ಥರ ನಮಗೆ ಅಮೌಂಟು ಕ್ರೆಡಿಟ್ ಆಗಬೇಕು ಅಂತ ಅಂದ್ಬಿಟ್ಟು. ಇಲ್ಲೇ ನೋಡ್ಬೋದು ನೀವು 3 ಥರ ಆಪ್ಷನ್ ಇದೆ, ಬ್ಯಾಂಕ್ ಟ್ರಾನ್ಸ್ಫರು, ವೈರ್ ಟ್ರಾನ್ಸ್ಫರು, ಲಿಂಕ್ ಪ್ರೂಫ್, ಪೇ ಅಕೌಂಟ್ ಅಂತ ಅಂದ್ಬಿಟ್ಟು. ನಾವು ಇವಾಗ ಬ್ಯಾಂಕ್ ಟ್ರಾನ್ಸ್ಫರ್ಗೆ ತೊಗೊಳ್ಳೋಣ. ಸೊ ಬ್ಯಾಂಕ್ ಟ್ರಾನ್ಸ್ಫರ್ಗೆ ತೊಗೊಳ್ಳೋದ್ರಿಂದ ನಾವು ಇಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ನೀವು ಇಲ್ಲೇ ನೋಡ್ಬೋದು ಕರೆನ್ಸಿ INR ರುಪೀಸಲ್ಲಿ ನಮಗೆ ಇಂಡಿಯನ್ ರುಪೀಸಲ್ಲಿ ಕರೆನ್ಸಿ ಸಿಗುತ್ತೆ ಅಂತ. ಅಲ್ಲೇ ಬಂದ್ಬಿಡುತ್ತೆ ಲೀಗಲ್ ಫಸ್ಟ್ ನೇಮ್ ಆ್ಯಂಡ್ ಮಿಡಲ್ ನೇಮ್, ಲೀಗಲ್ ಲಾಸ್ಟ್ ನೇಮ್ ಅಂತ ಅಂದ್ಬಿಟ್ಟು. ನೆಕ್ಸ್ಟು ನೀವಿಲ್ಲಿ ಅಕೌಂಟು IFSC ಕೋಡು ಮತ್ತು ಅಕೌಂಟ್ ನಂಬರ್ನ ಕೊಟ್ಬಿಟ್ಟು ಕೊಟ್ಟಾದಮೇಲೆ ನೀವು ಇಲ್ಲಿ ಲಿಂಕ್ ಪೇ ಔಟ್ ಮೆಥಡ್ ಅಂತ ಕಾಣಿಸ್ತಾ ಇದೆ ನೋಡಿ. ಆ ಲಿಂಕ್ ಪೇ ಔಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ನಿಮಗೆ ಟ್ಯಾಕ್ಸ್ ಬಗ್ಗೆ ಡೀಟೇಲ್ಸ್ ಕೇಳುತ್ತೆ. ಟ್ಯಾಕ್ಸ್ ಬಗ್ಗೆ ಡೀಟೇಲ್ಸ್ ಮಾಡೋಕ್ಕೋದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಸೊ ಗೈಸ್, ನಾನು ಟ್ಯಾಕ್ಸ್ ಪೇಜ್ನ ಹೇಗೆ ಕ್ಲಿಯರ್ ಮಾಡಬೇಕು, ಅದನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪೇಜ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ಸ್ ಜೊತೆ ಬರಬೇಕು ಅಂತ ಅಂದರೆ ನಿಮ್ಮ ಸಪೋರ್ಟ್ಸ್ ನನಗೆ ಖಂಡಿತವಾಗ್ಲೂ ಬೇಕಾಗುತ್ತೆ ಗೈಸ್. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತಲೇ ಹೇಳ್ತೀನಿ. ಹಾಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಕೊಡಬೇಕನ್ನೋದೇ ನನ್ನ ಆಸೆ. ಸೊ ನೀವು ಸಪೋರ್ಟ್ ಮಾಡಿ, ನೀವು ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ನನ್ನ ವೀಡಿಯೋಸ್ ಹೇಗಿದೆ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ, ನನ್ನ ಪೇಜ್ನ ಫಾಲೋ ಮಾಡಿದ್ದಾದಮೇಲೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್, ಬಾಯ್ ಬಾಯ್.